ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ ವೇದಗಳ ನಿರ್ಮಾಣ ಹೇಗಾಯಿತು ಮತ್ತು ಅದರ ಮಹತ್ವ. ವೇದಗಳು ಅಂದರೆ ಜ್ಞಾನ ಮತ್ತು ಜ್ಞಾನವೆಂದರೆ ಪ್ರಕಾಶ. ಇಂದು ವೇದಗಳ ಬಗ್ಗೆ ತಿಳಿಯೋಣ. ಮೂಲ ವೇದಗಳು ಒಟ್ಟಾರೆ 4 ವೇದಗಳಿವೆ. ನಂತರ ಉಪನಿಷತ್ಗಳು ಬಂದವು, ಪುರಾಣಗಳು ಬಂದವು. 5000 ವರ್ಷಗಳ ಹಿಂದೆ ವೇದವ್ಯಾಸರು 4 ವೇದಗಳನ್ನು 18 ಪುರಾಣಗಳನ್ನು ಬರೆದರು. ವಿಷ್ಣು ಪುರಾಣ, ಬ್ರಹ್ಮಪುರಾಣ, ಗಣೇಶ ಪುರಾಣ, ಮಾರ್ಕಂಡೇಯ ಪುರಾಣ, ಹೀಗೆ 18 ಪುರಾಣಗಳಿವೆ. ಇವೆಲ್ಲ ವೇದದ ಜ್ಞಾನಗಳು. ಬಾಪೂಜಿಯವರು ಹೇಳುವಂತೆ ವೇದ ಎಂದರೆ ಜ್ಞಾನ. ಕೆಲವು ಶಾಸ್ತ್ರಗಳಲ್ಲಿ ಬ್ರಹ್ಮನಿಗೆ 4 ಮುಖ, 4 ಮುಖದಿಂದ 4 ವೇದ ಹೊರಟಿತು ಎನ್ನಲಾಗಿದೆ. ಬ್ರಹ್ಮನು ಸನತ, ಸನಾತನ, ನಂದನ, ಸನಂದನ ಎಂಬ 4 ಮಾನಸ ಪುತ್ರರನ್ನು ಈ ಜ್ಞಾನವನ್ನು ನೀಡಲು ಇಡೀ ಬ್ರಹ್ಮಾಂಡದಲ್ಲಿ ಕಳುಹಿಸಿದ. ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ಈ ಜ್ಞಾನವನ್ನು ನೀಡಲಾಯಿತು ಎಂದು ಹೇಳಲಾಗಿದೆ. ಬ್ರಹ್ಮನು ಮೊಟ್ಟಮೊದಲು ಈ ಜ್ಞಾನವನ್ನು ನೀಡಿದ. ಬ್ರಹ್ಮಾಂಡದ ಮೊದಲ ಪರಾರ್ಧದಲ್ಲಿ ದೇವತೆಗಳು ಆತ್ಮಶಕ್ತಿ ಕಳೆದುಕೊಂಡು ಮನುಷ್ಯರಾಗಿ ಭೂಮಿಗೆ ಇಳಿಯತೊಡಗಿದಾಗ ಬ್ರಹ್ಮನು ಈ ಜ್ಞಾನವನ್ನು ನೀಡಿದ. ಮೊದಲ ಪರಾರ್ಧ ಅಂದರೆ ಬ್ರಹ್ಮನ 50 ವರ್ಷಗಳು. ಬ್ರಹ್ಮನ 1 ವರ್ಷವೆಂದರೆ ಭೂಮಿಯ ಮೇಲೆ 31 ಟ್ರಿಲಿಯನ್ 10 ಬಿಲಿಯನ್ 40 ಕೋಟಿ ವರ್ಷಗಳಾಗುತ್ತವೆ. ಬ್ರಹ್ಮನ 1 ದಿನ ಅಂದರೆ 1 ಚತುರ್ಯುಗವಾಗುತ್ತದೆ. ಅಂದರೆ ಸತ್ಯಯುಗ, ತ್ರೇತ, ದ್ವಾಪರ ಮತ್ತು ಕಲಿಯುಗ. ಈ 4 ಯುಗಗಳು ಸೇರಿ 1 ಚತುರ್ಯುಗವಾಗುತ್ತದೆ. ಹೀಗೆ 1000 ಚತುರ್ಯುಗವಾದಾಗ ಬ್ರಹ್ಮನ 1 ಹಗಲು ಮತ್ತು 1 ರಾತ್ರಿಯಾಗುತ್ತದೆ. 4 ಯುಗಗಳ ಟೋಟಲ್ 43,20,000ವಾಗುತ್ತದೆ. ಹೀಗೆ 71 ಚತುರ್ಯುಗ ಪೂರ್ಣವಾದರೆ 1 ಮನ್ವಂತರವಾಗುತ್ತದೆ. ಈ ರೀತಿ 14 ಮನ್ವಂತರಗಳು ಆದಾಗ 1 ಕಲ್ಪ ಪ್ರಳಯವಾಗುತ್ತದೆ. ಹೀಗೆ ಭೂಮಿಯ ಮೇಲೆ ಕಲ್ಪ ಪ್ರಳಯ, ಅರ್ಧ ಪ್ರಳಯ, ಪ್ರಳಯ, ಮಹಾಕಲ್ಪ ಪ್ರಳಯ ಇವೆಲ್ಲ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ. ಇವುಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನು ಕೂಡ ಕಾಣುತ್ತೇವೆ. ಬ್ರಹ್ಮನ 4 ಮುಖದಿಂದ 4 ವೇದ ಅಂದರೆ 4 ಜ್ಞಾನ ಹೊರಟಿತು. ಮೊದಲು ವೇದ ಅಂದರೆ ಅದು ಆರ್ಟ್ ಆಫ್ ಲಿವಿಂಗ್ ಎನ್ನಲಾಗುತ್ತಿತ್ತು. ಅಂದರೆ ದೇವತೆಗಳು ಹೇಗೆ ಜೀವನ ನಡೆಸಬೇಕು ಮತ್ತು ಮನುಷ್ಯರು ಹೇಗೆ ಜೀವನ ನಡೆಸಬೇಕು, ಬ್ರಹ್ಮಾಂಡ ಹೇಗೆ ರಚನೆಯಾಯಿತು, ಪರಂ ತತ್ವಗಳ ವಿಶ್ವ ಹೇಗಿತ್ತು ಮತ್ತು ಸೂರ್ಯಗ್ರಹ ಇನ್ನಿತರ ಗ್ರಹಗಳ ಬಗ್ಗೆ ಅಂದರೆ ಬ್ರಹ್ಮಾಂಡದ ಸಂಪೂರ್ಣ ಪರಿಚಯ ಇದರಲ್ಲಿತ್ತು. ಇದೆಲ್ಲ ಆಗಿ ಬಹಳ ಸಮಯ ಕಳೆದು ಹೋಗಿದೆ. ಬ್ರಹ್ಮಾಂಡ ಸೃಷ್ಟಿಯಾಗಿ ಬ್ರಹ್ಮನ 50 ವರ್ಷಗಳಾಗಿವೆ. ಅಂದರೆ 1 ಪರಾರ್ಧ ಮುಗಿದು ಹೋಗಿದೆ. ಅಂದರೆ ವೇದಗಳು ನಿರ್ಮಾಣವಾಗಿದ್ದು ಬ್ರಹ್ಮನ ಮೊದಲನೆಯ ಪರಾರ್ಧದಲ್ಲಿ. ಬ್ರಹ್ಮಾಂಡ ನಿರ್ಮಾಣವಾಗಿ ಬ್ರಹ್ಮನ 50 ವರ್ಷ ಕಳೆದಿದೆ. ಅಂದರೆ 1555 ಟ್ರಿಲಿಯನ್ ವರ್ಷಗಳು ಆಗಿವೆ. ಇದು 1 ಪರಾರ್ಧವಾಯಿತು. ಆದರೆ ಈಗ ಬ್ರಹ್ಮನ 2ನೇ ಪರಾರ್ಧ ನಡೆಯುತ್ತಿದೆ ಮತ್ತು ಅದರಲ್ಲಿ 198 ವರ್ಷಗಳು ಕಳೆದು ಹೋಗಿವೆ. ವೇದ ನಿರ್ಮಾಣದ ನಂತರ ಮೊದಲು 16 ಉಪನಿಷತ್ಗಳಾದವು. ನಂತರ 18 ಪುರಾಣಗಳು ಬಂದವು. ಗೀತಾ ಜ್ಞಾನವೂ ಸಹ ಒಂದೇ ಆಗಿರದೆ ಅದರಲ್ಲಿಯೂ ಅನೇಕ ಗೀತಾ ಜ್ಞಾನಗಳಿವೆ. ಇವೆಲ್ಲ ಬರಬರುತ್ತಾ ಎಲ್ಲಿಯೋ ಸೇರಿಕೊಂಡು ಮೂಲ ಜ್ಞಾನದಲ್ಲಿ ಅನೇಕ ಬದಲಾವಣೆಗಳು ಬಂದವು. ಗೀತಾ ಜ್ಞಾನ, ಪುರಾಣ, ವೇದ ಇವುಗಳೆಲ್ಲ ಮಿಕ್ಸ್ ಆಗುತ್ತಾ ಹೋಗಿ ಅದರಲ್ಲಿ ಬ್ರಹ್ಮಾಂಡ
ಅನಂತಕೋಟಿ ಬ್ರಹ್ಮಾಂಡ ಎಂಬುವಂತಹ ಶಬ್ದಗಳು ಉಳಿದುಕೊಂಡವು. ವೇದದಲ್ಲಿ ಒಂದು ಬ್ರಹ್ಮಾಂಡದ ಬಗ್ಗೆ ಹೇಳಿದೆ, ಅಂದರೆ ಒಂದು ಸೂರ್ಯನನ್ನು ಒಳಗೊಂಡ ಗ್ರಹಗಳು, ಸೋಲಾರ್ ಸಿಸ್ಟಮ್ ಬಗ್ಗೆ ಹೇಳಲಾಗಿದೆ. ಅಂದರೆ ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಪಾಲನೆ ಮತ್ತು ಶಂಕರನಿಂದ ಹೇಗೆ ವಿನಾಶ ಕಾರ್ಯಗಳೆಲ್ಲ ನಡೆಯುತ್ತವೆ ಎಂಬೆಲ್ಲ ಜ್ಞಾನ ಶಾಸ್ತ್ರಗಳಲ್ಲಿ ಹೇಳಿದೆ. ನಮ್ಮ ಬ್ರಹ್ಮಾಂಡದ ನಿರಾಕಾರ ಪರಬ್ರಹ್ಮ ಪರಮೇಶ್ವರನಿಂದ ಆಕಾರಿ ಶಿವ ಮತ್ತು ಆಕಾರಿ ಶಿವನಿಂದ ಶಕ್ತಿ ಮತ್ತು ಇವರಿಬ್ಬರೂ ಸೇರಿ ವಿಷ್ಣುವನ್ನು ಸೃಷ್ಟಿಸಿದರು. ವಿಷ್ಣುವಿನ ನಾಭಿಯಿಂದ ಬ್ರಹ್ಮನ ಉತ್ಪತ್ತಿಯಾಯಿತು ಎಂದಾದರೆ ಬ್ರಹ್ಮನ ಸೃಷ್ಟಿಯಾಗಿ ಎಷ್ಟು ಸಮಯಗಳು ಕಳೆದು ಹೋಗಿರಬಹುದು. ವೇದಗಳ ಜ್ಞಾನ ಬ್ರಹ್ಮನು ನೀಡಿದ. ಹೀಗೆ ನೋಡಿದಾಗ ನಮ್ಮ ಬ್ರಹ್ಮಾಂಡ ಸೃಷ್ಟಿಯಾಗಿ ಅದೆಷ್ಟು ಅನಂತಾನಂತ ಕೋಟಿ ವರ್ಷಗಳಾಗಿರಬೇಡ. ಅಂದರೆ ನಾವು ವೇದಗಳಲ್ಲಿ ಬ್ರಹ್ಮನ ನಂತರದ ಜ್ಞಾನ, ಬ್ರಹ್ಮಾಂಡದ ಹಿಸ್ಟ್ರಿ ಮತ್ತು ಜಾಗ್ರಫಿಯನ್ನು ನೋಡುತ್ತಿದ್ದೇವೆ. ಇದರಲ್ಲಿ ದೇವಿ ದೇವತೆಯರ ಉಪಾಸನೆ, ಮಂತ್ರಗಳು ಮತ್ತು ಋಷಿ ಮುನಿಗಳಿಂದ ಬಂದ ವೈಜ್ಞಾನಿಕ ಜ್ಞಾನವೂ ಕೂಡ ಇದೆ. ಮತ್ತು ನಿರಾಕಾರನ ಬಗ್ಗೆಯೂ, ಅಂದರೆ ಬ್ರಹ್ಮಾಂಡದ ಜ್ಞಾನವೂ ಸಹ ಇಲ್ಲಿ ನೋಡುತ್ತೇವೆ. ಈ ಜ್ಞಾನವನ್ನು ಋಷಿಗಳು ಮೊದಲು ಇದನ್ನು ಮೌಖಿಕವಾಗಿ ಹೇಳುತ್ತಿದ್ದರು. ಆಗಿನ ಜನರು ಅದನ್ನು ಸಂಪೂರ್ಣವಾಗಿ ನೆನಪಿನಲ್ಲಿಡುತ್ತಿದ್ದರು. ನೆನಪಿನ ಶಕ್ತಿ ಬರಬರುತ್ತಾ ಕಡಿಮೆಯಾಗುತ್ತಾ ಹೋದಂತೆ ಋಷಿ ಮುನಿಗಳು ಈ ಜ್ಞಾನವನ್ನು ಬರೆದು ಇಡತೊಡಗಿದರು. ಈ ಬರೆಯುವ ಕೆಲಸ 5000 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ವೇದವ್ಯಾಸರು ವೇದ ಮತ್ತು 18 ಪುರಾಣ, ಭಗವದ್ಗೀತೆಯನ್ನು ಗಣೇಶನ ಮೂಲಕ ಬರೆಸಿದರು. ಬ್ರಹ್ಮನಲ್ಲಿ ಅಗಾಧ ಜ್ಞಾನವಿತ್ತು. ಬ್ರಹ್ಮನು ಬ್ರಹ್ಮಾಂಡದ ಜ್ಞಾನವನ್ನು ನೀಡಿದ. ಅನಂತ ಕೋಟಿ ಬ್ರಹ್ಮಾಂಡ, ಆಕಾಶಗಂಗೆ, ನಿಹಾರಿಕಾಗಳ ಬಗ್ಗೆಯೂ ಕೂಡ ನಮಗೆ ಶಾಸ್ತ್ರಗಳಲ್ಲಿ ನೀಡಿರುವ ಜ್ಞಾನದಲ್ಲಿ ಇದರ ವಿವರಣೆ ಸಿಗುತ್ತದೆ. ಇದನ್ನು ವಿಜ್ಞಾನದ ಜೊತೆ ಹೋಲಿಸಿ ನೋಡಬಹುದು. ಅನಂತ ಕೋಟಿ ಬ್ರಹ್ಮಾಂಡ, ಬ್ರಹ್ಮ, ವಿಷ್ಣು, ಶಿವ ಎಲ್ಲದರ ಬಗ್ಗೆ ಮೊದಲು ಬ್ರಹ್ಮನು ಜ್ಞಾನವನ್ನು ನೀಡಿದಾಗ ಈ ಎಲ್ಲ, ಅಂದರೆ ಬ್ರಹ್ಮಾಂಡ, ಆಕಾಶಗಂಗೆ, ನಿಹಾರಿಕಾ ಈ ಎಲ್ಲದರ ಸಂಪೂರ್ಣ ಸೃಷ್ಟಿಯ ಜ್ಞಾನವಿದ್ದಿತು. ನಂತರದಲ್ಲಿ ಸಮಯ ಕಳೆದಂತೆ ಜ್ಞಾನ ಒಬ್ಬರಿಂದ ಒಬ್ಬರಿಗೆ ಬರಬರುತ್ತಾ ವೇದಗಳಾಗಿ ಬಂದಾಗ ಬಹಳಷ್ಟು ವ್ಯತ್ಯಾಸಗಳಾದವು. 5 ತತ್ವಗಳು, ಮಹಾತತ್ವಗಳು ಮತ್ತು ಆಕಾಶ, ವಾಯು, ಜಲ ಇವೆಲ್ಲ ಹೇಗೆ ಸೃಷ್ಟಿಯಾಯಿತು ಮತ್ತು ಮುಂದೆ ಏನಾಗಬಹುದು ಎಂಬ ಮುಂದಿನ ಭವಿಷ್ಯದ ಜ್ಞಾನವನ್ನು ಕೂಡ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ. ಎಲ್ಲ ಜ್ಞಾನಗಳಲ್ಲಿ ಶ್ರೇಷ್ಠ ಜ್ಞಾನ ಗೀತಾಜ್ಞಾನ. ಆತ್ಮರು ಜ್ಞಾನವನ್ನು ಧಾರಣೆ ಮಾಡಿದಾಗ ಆತ್ಮನಲ್ಲಿ ಪ್ರಕಾಶ ಬರುತ್ತದೆ, ಅಂದರೆ ಆತ್ಮದಲ್ಲಿ ಶಕ್ತಿ ಚಾರ್ಜ್ ಆಗುತ್ತದೆ. ವೇದ ಜ್ಞಾನ ಪಡೆದು ಆತ್ಮ ಜ್ಞಾನಿಯಾಗಿ ಬೇಹದ್ನ ಜ್ಞಾನ ಪಡೆಯಬೇಕು. ಎಲ್ಲರೂ ಆತ್ಮಜ್ಞಾನವನ್ನು ಪಡೆದು ಬೇಹದ್ನ ಜ್ಞಾನಿಯಾಗಬೇಕು. ಎಲ್ಲೆಡೆ ಜ್ಞಾನವನ್ನು, ಜ್ಞಾನದ ಪ್ರಕಾಶವನ್ನು ಹರಡಬೇಕು. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.